ಹಾಯ್ ಹಲೋ ಎಲ್ಲ ಸ್ನೇಹಿತರಿಗೂ ವಿದ್ಯಾರ್ಥಿಗಳಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸದಾಗಿ ಏನೇನೋ ಚಾನಲ್ ನೋಡ್ತಾ ಇದ್ದೀರಾ, ಸೊ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಹೊಸ ಅಪ್ಡೇಟ್ ಸಲುವಾಗಿ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸ್ನೇಹಿತರೆ. ನೋಡಿರಿ, ಇತ್ತೀಚೆಗೆ ಮತ್ತೆ CSIR ಅಂಥೇಳಿ, ಸೊ ಇಲ್ಲಿ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಅಂಥೇಳಿ ಹುದ್ದೆಗಳನ್ನು ಕೂಡ ಕರೆದಿದ್ದಾರೆ. ಸೊ ಇದರ ಸಂಪೂರ್ಣ ಮಾಹಿತಿ ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರಿ. ಈ ಒಂದು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಅನ್ನೋದು ಇದು ಒಂದು ಕೋಡಿಹಳ್ಳಿ ಬೆಂಗಳೂರಿನಲ್ಲಿರುವಂತಹ ಖಾಲಿ ಹುದ್ದೆಗಳ ಒಂದು ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ ಸ್ನೇಹಿತರೆ. ಸೊ ಯಾರಾದರೂ ಈ ಒಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ ಸೊ ಕೆಳಗಡೆ ಕೊಟ್ಟಿರುವಂತಹ ವೆಬ್ಸೈಟ್ ಮುಖಾಂತರ ನೀವು ಅಪ್ಲಿಕೇಶನ್ ಕೂಡ ಹಾಕಬಹುದು. ಈ ಅಪ್ಲಿಕೇಶನ್ ಪ್ರಾರಂಭವಾದ ದಿನಾಂಕ ನೋಡ್ರಿ 28/2/2025 ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ 11/4/2025 ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕವನ್ನು ಕೂಡ ಆಗಿರುತ್ತೆ ಸ್ನೇಹಿತರೆ. ಸೊ ಅದೇ ಥರ ಈ ಒಂದು ನೋಡ್ರಿ ಯಾವ ಹುದ್ದೆಗಳು ಅಂತಂದರೆ ಟೆಕ್ನಿಕಲ್ ಅಸಿಸ್ಟೆಂಟ್, ಸೊ ತಾಂತ್ರಿಕ ಸಹಾಯಕರೊಂದು ಹುದ್ದೆಗೆ ಅಪ್ಲಿಕೇಶನ್ ಕೂಡ ಇವಾಗ ಕರೆದಿದ್ದಾರೆ ಸ್ನೇಹಿತರೆ. ಅದೇ ಥರ ನೋಡ್ರಿ ಈ ಒಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗೆ ಯಾವ ಪರೀಕ್ಷೆ ಇರುತ್ತೆ, ಸೊ ಎಷ್ಟು ಮಾರ್ಕ್ಸಿಂದ ಇರುತ್ತೆ, ಸೊ ಇದರ ಸಂಬಳ ಎಷ್ಟು, ಸಂಪೂರ್ಣ ಮಾಹಿತಿ ಇಲ್ಲಿ ನೋಡೋಣ. ಇಲ್ಲಿ ನೋಡ್ರಿ ಟೆಕ್ನಿಕಲ್ ಅಸಿಸ್ಟೆಂಟ್ ಅನ್ನೋ ಒಂದು ಹುದ್ದೆ, ಈ ಹುದ್ದೆಗಳು ನೋಡ್ರಿ ಸೊ ಎಲ್ಲ ವರ್ಗೀಕರಣ ಮಾಡಿಬಿಟ್ಟು ಸೊ ಇಲ್ಲಿ ಹಾಕಿದ್ದಾರೆ. ಸೊ ಹುದ್ದೆಗಳು ವರ್ಗೀಕರಣ ಮಾಡಿಬಿಟ್ಟು ಹಾಕಿದ್ದಾರೆ, ಇದೊಂದು ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಹುದ್ದೆಗೆ ನಿಮಗೆ ಸ್ಯಾಲ್ರಿ ಎಷ್ಟಿರುತ್ತಪ್ಪ ಅಂತಂದರೆ ಅರೌಂಡ್ 70,000 70,000 ರೂಪಾಯಿ ಈ ಒಂದು ಹುದ್ದೆಗೆ ಸಂಬಳವನ್ನು ಕೂಡ ಇರುತ್ತೆ ಸ್ನೇಹಿತರೆ. ಸೊ ಅದೇ ಥರ ನೋಡ್ರಿ ಈ ಅಪ್ಲಿಕೇಶನಲ್ಲಿ ಎಷ್ಟು ಹುದ್ದೆಗಳಿವೆ, ಸೊ ಯಾವುದ್ಯಾವುದಕ್ಕಿದೆ, ಅದರ ಕ್ವಾಲಿಫಿಕೇಷನ್ ಏನು ಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಪೋಸ್ಟ್ ಕೋಡ್ TA 101 ಅಂಥೇಳಿ, ಸೊ 101 TA ಕೋಡ್. ಸೊ ಇದಕ್ಕೆ ನೋಡ್ರಿ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಅಂಥೇಳಿ, ಸೊ ಇಲ್ಲಿ ಒಟ್ಟು 6 ಪೋಸ್ಟ್ಗಳಿವೆ. ಸೊ ಇಲ್ಲಿ ಇರ್ಬೇಕಂಥದ್ದು ಎಜುಕೇಷನ್ ನೋಡ್ರಿ, ಸೊ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್, ಸೊ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇರಬೇಕ್ರಿ. ಸೊ ನೋಡ್ರಿ ಈ ಒಂದು ಹುದ್ದೆಗೆ ಬೇಕಾಗಿರುವಂತಹ ಏನು ಇಂಜಿನಿಯರಿಂಗ್ ಇದೆ, ಡಿಪ್ಲೊಮಾ ಇದೆ ಅಲ್ಲ, ಸೊ ಪ್ರತಿಯೊಂದರಲ್ಲಿ ತಾವು 60 ಮಾರ್ಕ್ಸ್ಗಳನ್ನು ಅಂದರೆ 60%, ಸೊ 60% ಮಾರ್ಕ್ಸನ್ನು ನೀವು ಹೊಂದಿರಲೇಬೇಕು. ಸೊ ನಿಮ್ಮ 60% ಮಾರ್ಕ್ಸ್ ಹೊಂದಿರೋ ಜೊತೆಗೆ ಮತ್ತು ನಿಮ್ಮ 1 ವರ್ಷದ 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ ಕೇಳಿದ್ದಾರೆ. ಸೊ ಅಂಥ ಅಭ್ಯರ್ಥಿಗಳು ಮಾತ್ರ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಆಗ್ತಿರೋ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ನೋಟಿಫಿಕೇಷನನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತದೆ. ಸೊ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಂದ ನೋಟಿಫಿಕೇಷನ್ ತಾವು ಡೌನ್ಲೋಡ್ ಮಾಡಿಕೊಂಡು ಸೊ ಒಂದು ಸಲ ಕರೆಕ್ಟಾಗಿ ಓದ್ಕೊಂಡು ನೀವು ಈ ಹುದ್ದೆಗೆ ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂತಂದಿದ್ರಿ, ಸೊ ಆ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ. ಸೊ ಆದಷ್ಟು ಬೇಗ ಲಾಸ್ಟ್ ಡೇಟ್ ಮುಗಿಯೋ ಒಳಗಡೆ ಅಪ್ಲಿಕೇಶನ್ ಹಾಕಿಬಿಟ್ಟು ನಿಮ್ಮ ಒಂದು CET ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿರಿ ಇದಾದಮೇಲೆ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ಗಳು ನೋಡ್ರಿ, ಸೊ 60% ಮಾರ್ಕ್ಸನ್ನು ಹೊಂದಿರಬೇಕು, 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ ಕೇಳಿದ್ದಾರೆ ಸ್ನೇಹಿತರೆ. ಸೊ ಇದರ ಜೊತೆಗೆ 60% ಮಾರ್ಕ್ಸನ್ನು ಕೂಡ ಹೊಂದಿರಬೇಕು, ಅದ್ರ ಜೊತೆಗೆ 2 ವರ್ಷದ ಆ ಒಂದು ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸನ್ನು ಕೂಡ ನೀವು ಹೊಂದಿರಬೇಕು ಸ್ನೇಹಿತರೆ. ಅಂಥವ್ರು ಮಾತ್ರ ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಸೊ ಅದೇ ಥರ ನೋಡ್ರಿ ಪೋಸ್ಟ್ ಕೋಡ್ TA 102 ಅಂಥೇಳಿ, ಸೊ ಇಲ್ಲಿ ಕೂಡ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟು, ಇಲ್ಲಿ ಒಟ್ಟು 16 ಪೋಸ್ಟ್ಗಳನ್ನು ಕೂಡ ಇವೆ ಸ್ನೇಹಿತರೆ. ಸೊ ಇಲ್ಲಿ ಯಾವ ಕ್ಯಾಟಗರಿ ಎಷ್ಟೆಷ್ಟು ಅಂತೇಳಿ ಕೂಡ ವರ್ಗೀಕರಣ ಮಾಡಿಬಿಟ್ಟು ಹಾಕಿದ್ದಾರೆ. ಒಂದು ಸಲ ವೀಡಿಯೋ ಫಾಸ್ ಮಾಡಿ ನೋಡಿ. ಸೊ ಇಲ್ಲಿ ನೋಡಿರಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಕೇಳಿದ್ದಾರೆ. ಸೊ ಡಿಪ್ಲೊಮಾನಲ್ಲಿ ಮೆಕ್ಯಾನಿಕಲ್ ಮುಗಿದೋರಂಥವರಿಗೆ ಈ ಒಂದು ಪೋಸ್ಟ್ ಎಲಿಜಿಬಲ್ ಆಗುತ್ತೆ. ಸೊ ಇದರಲ್ಲಿ ಕೂಡ 60% ಮಾರ್ಕ್ಸನ್ನು ಕೂಡ ಹೊಂದಿರಬೇಕು ಮತ್ತು 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ ಹೊಂದಿರಬೇಕು ಸ್ನೇಹಿತರೆ. ಸೊ ಅಂಥವ್ರು ಮಾತ್ರ ಈ ಒಂದು ಅಪ್ಲಿಕೇಶನ್ ಹಾಕಲು ತಾವು ಎಲಿಜಿಬಲ್ ಇರ್ತೀರಿ. ಸೊ ಅದೇ ಥರ ನೋಡ್ರಿ ಪೋಸ್ಟ್ ಕೋಡ್ TA 103 ಅಂಥೇಳಿ, ಸೊ ಇಲ್ಲಿ ನೋಡ್ರಿ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತೇಳಿ, ಸೊ ಒಂದೇ ಒಂದು ಹುದ್ದೆ ಖಾಲಿ ಇದೆ. ಸೊ ಈ ಹುದ್ದೆ ನೋಡ್ರಿ ಡಿಪ್ಲೊಮಾನಲ್ಲಿ ನಿಮ್ಮದು ಕೆಮಿಕಲ್ ಇಂಜಿನಿಯರಿಂಗ್ ಇದ್ದವರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ. ಸೊ ಇಲ್ಲಿ ಕೂಡ ನೀವು 60% ಮಾರ್ಕ್ಸನ್ನು ಕೂಡ ಹೊಂದಿರಬೇಕು, 2 ವರ್ಷದ ಒಂದು ಎಕ್ಸ್ಪೀರಿಯನ್ಸನ್ನು ಕೂಡ ಹೊಂದಿರಬೇಕು ಸ್ನೇಹಿತರೆ. ಸೊ ಅಂಥವ್ರು ಮಾತ್ರ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಲು ಸಾಧ್ಯವಾಗುತ್ತೆ. ಸೊ ಹಾಗಾಗಿ ತಮಗೆ ಬೇಕಾಗಿರುವಂಥ ಯಾವ ಒಂದು ವಿಷಯದಲ್ಲಿ ಎಷ್ಟು ಪೋಸ್ಟ್ಗಳಿವೆ ಅನ್ನೋದು ಸೊ ತಾವು ನೋಡ್ಕೊಂಡ್ಬಿಟ್ಟು ಪೋಸ್ಟ್ಗೆ ಅಪ್ಲಿಕೇಶನ್ನ ಹಾಕುವಂಥ ಸ್ನೇಹಿತರೆ. ಸೊ ಅದೇ ಥರ ನೋಡಿರಿ ಪೋಸ್ಟ್ ಕೋಡ್ TA 104, ಸೊ ಇಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ನೋಡ್ರಿ ಒಟ್ಟು 7 ಪೋಸ್ಟ್ಗಳಿವೆ. ಸೊ ಅಲ್ಲಿ ವರ್ಗೀಕರಣ ಮಾಡಿಬಿಟ್ಟು ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ರಿ BSc, ಸೊ ನೋಡ್ರಿ BScನಲ್ಲಿ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು. ಸೊ BScನಲ್ಲಿ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಮತ್ತು ಅದರಲ್ಲಿ ನೋಡ್ರಿ 60% ಮಾರ್ಕ್ಸನ್ನು ಕೂಡ ಹೊಂದಿರಬೇಕು ಸ್ನೇಹಿತರೆ.
ಸೊ 60% ಮಾರ್ಕ್ಸನ್ನು ಹೊಂದಿರಬೇಕು. ಸೊ ಇದರಲ್ಲಿ ಯಾವುದೇ ಎಕ್ಸ್ಪೀರಿಯನ್ಸನ್ನು ಕೂಡ ಇಲ್ಲ ಸ್ನೇಹಿತರೆ. ಸೊ ಫ್ರೆಷರ್ ಇದ್ದರೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ. ಸೊ ಅದೇ ಥರ ಡಿಪ್ಲೊಮಾದಲ್ಲಿ ಕಂಪ್ಯೂಟರ್ ಸೈನ್ಸ್ ಮುಗಿದ್ರು ಕೂಡ ಸೊ ಅವರು 60% ಮಾರ್ಕ್ಸನ್ನು ಹೊಂದಿರಬೇಕು ಮತ್ತು 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ ಹೊಂದಿರಬೇಕು ಸ್ನೇಹಿತರೆ. ಸೊ ಅಂಥವ್ರು ಮಾತ್ರ ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ. ಸೊ ಅದೇ ಥರ ನೋಡಿರಿ ಪೋಸ್ಟ್ ಕೋಡ್ TA 105. ಸೊ ಇಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ನೋಡಿರಿ ಒಂದು ಪೋಸ್ಟ್ ಖಾಲಿ ಇದೆ. ಸೊ ಇಲ್ಲಿ BSc ಮಲ್ಟಿಮೀಡಿಯಾ. ಸೊ ನೋಡಿದ್ರೆ BSc ಮಲ್ಟಿಮೀಡಿಯಾ ಆ್ಯನಿಮೇಷನ್. ಸೊ ಈ ಒಂದು ಹುದ್ದೆ ಅವರ ಒಂದು ವಿದ್ಯಾರ್ಹತೆ ಮುಗಿದವರು. ಸೊ ಅವರು ಕೂಡ 60% ಮಾರ್ಕ್ಸನ್ನು ಹೊಂದಿರಬೇಕು. ಸೊ ಇಲ್ಲಿ ಯಾವುದೇ ಥರದ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಸ್ನೇಹಿತರೆ. ಸೊ 1 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಅದೇ ಥರ ನೋಡಿರಿ ಪೋಸ್ಟ್ ಕೋಡ್ TA 106. ಸೊ ಇಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಅನ್ನೋ ಹುದ್ದೆ 2 ಹುದ್ದೆಗಳಿವೆ. ಈ 2 ಹುದ್ದೆಗಳು ನೋಡಿರಿ ಸೊ ಡಿಪ್ಲೊಮಾನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮುಗ್ದಿರಬೇಕು ಮತ್ತು ಅದರಲ್ಲಿ ಕೂಡ 60% ಮಾರ್ಕ್ಸನ್ನು ಕೂಡ ಹೊಂದಿರಬೇಕು. 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ ಇರಬೇಕು ಸ್ನೇಹಿತರೆ. ಸೊ ಅಂಥವರು ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ. ಸೊ ಅದೇ ಥರ ನೋಡಿರಿ ಪೋಸ್ಟ್ ಕೋಡ್ TA 107 ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ನೋಡಿರಿ ಒಟ್ಟು 3 ಪೋಸ್ಟ್ ಹುದ್ದೆಗಳು ಖಾಲಿ ಇವೆ. ಸೊ ಇಲ್ಲಿ ಕೂಡ ಡಿಪ್ಲೊಮಾನಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಒಂದು ವಿಷಯವನ್ನು ತಗೊಂಡವರಿಗೆ ಈ ಒಂದು ಹುದ್ದೆ ಎಲಿಜಿಬಲ್ ಆಗುತ್ತೆ. ಸೊ ಅವರು ಕೂಡ 60% ಮಾರ್ಕ್ಸನ್ನು ಕೂಡ ಹೊಂದಿರಬೇಕು ಮತ್ತು 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ ಅವರು ಹೊಂದಿರಬೇಕು ಸ್ನೇಹಿತರೆ. ಸೊ ಅಂಥವರು ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ. ಅದೇ ಥರ ಪೋಸ್ಟ್ ಕೋಡ್ TA 108 ನೋಡಿರಿ. ಸೊ ಇಲ್ಲಿ ಕೂಡ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ 1 ಹುದ್ದೆ ಮಾತ್ರ ಖಾಲಿ ಇದೆ. ಇದರಲ್ಲಿ ನೋಡಿರಿ BSc ಇನ್ ಫಿಸಿಕ್ಸ್. ಸೊ ಇಲ್ಲಿ ಕೂಡ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ BSc ಫಿಸಿಕ್ಸ್ ಕಂಪ್ಲೀಟ್ ಆಗಿರಬೇಕು. ಸೊ ಅಲ್ಲಿ ಮತ್ತು 60% ಮಾರ್ಕ್ಸನ್ನು ಕೂಡ ಹೊಂದಿರಬೇಕು. ಅದರ ಜೊತೆಗೆ 1 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ ಕೇಳಿದ್ದಾರೆ ಸ್ನೇಹಿತರೆ. ಸೊ ಮತ್ತೆ ನೋಡಿರಿ ಪೋಸ್ಟ್ ಕೋಡ್ TA 109. ಸೊ ಇಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಒಂದು ಹುದ್ದೆ ಇದೆ. ಸೊ ಆ ಹುದ್ದೆ ನೋಡಿರಿ ಇಲ್ಲಿ ನಿಮ್ಮ ವಿದ್ಯಾರ್ಥಿ ಡಿಪ್ಲೊಮಾನಲ್ಲಿ ನೋಡಿರಿ ಮೆಟರ್ಲರಿ ಆ್ಯಂಡ್ ಮೆಟ್ರಲರ್ಜಿಕಲ್ ಇಂಜಿನಿಯರಿಂಗ್ ಮುಗಿದಿರಬೇಕು. ಸೊ ಅದರಲ್ಲಿ ಕೂಡ 60% ಮಾರ್ಕ್ಸನ್ನು ಕೂಡ ಹೊಂದಿರಬೇಕು. 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ ಕೇಳಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ನಿಮ್ಮದು ವಿದ್ಯಾಭ್ಯಾಸ ಆಗಿತ್ತಂದರೆ ಈ ಒಂದು ಅಪ್ಲಿಕೇಶನ್ಗೆ ನೀವು ಕ್ಯಾಟಗರಿ ಮೇಲೆ ಸೊ ವರ್ಗೀಕರಣ ಮಾಡಿಬಿಟ್ಟು ಹಾಕಿದ್ದಾರೆ. ತಾವು ನೋಡಿಕೊಂಡು ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ. ಸೊ ಅದೇ ಥರ ನೋಡಿರಿ ಪೋಸ್ಟ್ ಕೋಡ್ TA 110. ಸೊ ಇಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ 2 ಪೋಸ್ಟ್ ಇವೆ. ಸೊ ಇಲ್ಲಿ ನಿಮ್ಮ ವಿದ್ಯಾಭ್ಯಾಸ ಏನಿರಬೇಕಂದ್ರೆ ಡಿಪ್ಲೊಮಾನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗನ್ನು ಮುಗಿದಿರ್ಬೇಕು ಸ್ನೇಹಿತರೆ. ಸೊ ಅದ್ರ ಜೊತೆಗೆ 60% ಮಾರ್ಕ್ಸನ್ನು ಕೂಡ ಹೊಂದಿರಬೇಕು. 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ ಇರಬೇಕು ಸ್ನೇಹಿತರೆ. ಸೊ ಅದೇ ಥರ ನೋಡಿರಿ ಪೋಸ್ಟ್ ಕೋಡ್ TA 111. ಸೊ ಇಲ್ಲಿ ನೋಡಿರಿ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಅನ್ನೋದು 2 ಹುದ್ದೆಗಳಿವೆ. ಸೊ ಇಲ್ಲಿ BSc ಏರ್ಕ್ರಾಫ್ಟ್ ಮೇಂಟೆನೆನ್ಸ್ನಲ್ಲಿ ನಿಮ್ಮ ಒಂದು ವಿದ್ಯಾಭ್ಯಾಸವನ್ನು ಆಗಿರಬೇಕು. ಸೊ ಅದರ ಜೊತೆಗೆ 60% ಮಾರ್ಕ್ಸನ್ನು ಕೂಡ ಹೊಂದಿರಬೇಕು ಸ್ನೇಹಿತರೆ. ಅಂದರೆ ಇದಕ್ಕೆ ಯಾವುದೇ ಥರದೊಂದು ಎಕ್ಸ್ಪೀರಿಯನ್ಸನ್ನು ಕೇಳಿಲ್ಲ. ಸೊ ಫ್ರೆಷರ್ ಇದ್ದರೂ ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ. ಸೊ ಈ BSc ಜೊತೆಗೆ ಡಿಪ್ಲೊಮಾನಲ್ಲಿ ಕೂಡ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಮುಗಿದಿದ್ದಂದರೆ ಸೊ ಅವರು ಕೂಡ ಅಪ್ಲೈ ಹಾಕ್ಬೋದು. ಸೊ ಅವರು 60% ಮಾರ್ಕ್ಸನ್ನು ಕೂಡ ಹೊಂದಿರಬೇಕು. 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ ಇರಬೇಕು ಸ್ನೇಹಿತರೆ. ಸೊ ಅಂಥವರು ಈ ಒಂದು ಹುದ್ದೆಗೆ ಅವರು ಕೂಡ ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ. ಸೊ ನೋಡಿರಿ ಮತ್ತೆ ಪೋಸ್ಟ್ ಕೋಡ್ TA 112 ಅಂತ ಇದೆ. ಸೊ ಇಲ್ಲಿ ಕೂಡ ಟೆಕ್ನಿಕಲ್ ಅಸಿಸ್ಟೆಂಟ್ ಸೊ 1 ಪೋಸ್ಟ್ ಮಾತ್ರ ಇದೆ. ಸೊ ಇವ್ರು ನೋಡಿರಿ ಡಿಪ್ಲೊಮಾನಲ್ಲಿ ಇನ್ಸ್ಟ್ರುಮೇಷನ್ ಇಂಜಿನಿಯರಿಂಗ್ ಅನ್ನೋ ಒಂದು ವಿಷಯದಲ್ಲಿ ಅವರ ಅಭ್ಯಾಸವನ್ನು ಮಾಡಿರಬೇಕು. ಸೊ ಅದರ ಜೊತೆಗೆ ಅವರು 60% ಮಾರ್ಕ್ಸನ್ನು ಕೂಡ ಹೊಂದಿರಬೇಕು. 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ ಹೊಂದಿರಬೇಕು ಸ್ನೇಹಿತರೆ. ಸೊ ಅಂಥವರು ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಅದೇ ಥರ ನೋಡಿರಿ ಮತ್ತೆ ಸೊ ಈ ಒಂದು ಹುದ್ದೆ ಒಂದು ವಯಸ್ಸಿನ ಸಡಿಲಿಕೆ. ಸೊ ಏಜ್ ಲಿಮಿಟ್ ನಾವು ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡಿರಿ ಸೊ ಮಿನಿಮಮ್ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 28 ವರ್ಷ ಆಗಿರಬೇಕು ಸ್ನೇಹಿತರೆ. ಸೊ ಅದೇ ಥರ SC ST ಅಭ್ಯರ್ಥಿಗಳಿಗೆ ಸೊ 5 ವರ್ಷದ ಒಂದು ವಯಸ್ಸಿನ ಸಡಿಲಿಕೆ ಇದೆ. ಸೊ ಅದೇ ಥರ ಬ್ಯಾಕ್ವರ್ಡ್ ಕ್ಲಾಸಸ್ ಅಭ್ಯರ್ಥಿಗಳು ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷದ ಒಂದು ವಯಸ್ಸಿನ ಸಡಿಲಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ವಿಧವೆ ಮಹಿಳಾ ಅಭ್ಯರ್ಥಿಗಳು ಇದ್ದಾರೆ ನೋಡ್ರಿ. ಸೊ ಅವರು 35 ವರ್ಷದವರೆಗೆ ಈ ಒಂದು ಅರ್ಜಿ ಸಲ್ಲಿಸ್ಬೋದು. ಆದರೆ ಮತ್ತು SC ST ವಿಧವೆ ಮಹಿಳಾ ಅಭ್ಯರ್ಥಿಗಳಿದ್ದಾರೆ. ಸೊ ಅವರು 40 ವರ್ಷದವರೆಗೆ ಈ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡ್ರಿ ಮೋಡ್ ಆಫ್ ಸೆಲೆಕ್ಷನ್, ಯಾವ ಥರ ಸೆಲೆಕ್ಷನ್ ಇರುತ್ತೆ ಅನ್ನೋದು ನೋಡ್ರಿ. ಸೊ ಮೊದಲಿಗೆ ಇಲ್ಲಿ ಒಂದು ಟ್ರೇಡ್ ಟೆಸ್ಟ್ ಅನ್ನೋದು ಕೂಡ ನಡೆಸ್ತಾರೆ. ಸೊ ಆ ಒಂದು ಟ್ರೇಡ್ ಟೆಸ್ಟ್ ಆದಮೇಲೆ ಮತ್ತೆ ನಿಮಗೆ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಯನ್ನು ಕೂಡ ನಡೆಸ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಟ್ರೇಡ್ ಟೆಸ್ಟ್ನಲ್ಲಿ ನೀವು ಕ್ವಾಲಿಫಿಕೇಷನ್ ಆದರೆ ನೆಕ್ಸ್ಟು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಹೆಂಗೆ ಇವಾಗ CET ಅದು ಬರಿತೀವಲ್ಲ, ಸೊ ಆ ಥರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಸೊ ಅದು ನೆಕ್ಸ್ಟ್ ಲೆವೆಲ್. ಸೊ ನೀವು ಮೊದಲು ಈ ಒಂದು ಟ್ರೇಡ್ ಟೆಸ್ಟ್ನಲ್ಲಿ ಆಯ್ಕೆ ಆಗ್ಬೇಕು ಸ್ನೇಹಿತರೆ. ಟ್ರೇಡ್ ಟೆಸ್ಟ್ನಲ್ಲಿ ನೀವು ಆಯ್ಕೆ ಆದರೆ ಮಾತ್ರ ನೆಕ್ಸ್ಟ್ ಎಕ್ಸಾಮ್ಗೆ ತಾವು ಎಲಿಜಿಬಲ್ ಆಗ್ತೀರಾ.
ನೋಡಿರಿ ಒಟ್ಟು ಇಲ್ಲಿ 3 ಪೇಪರನ್ನು ಕೂಡ ಇರ್ತವೆ. ಸೊ ಈ 3 ಪೇಪರ್ನಲ್ಲಿ ನೋಡಿರಿ ಪೇಪರ್ 1, ಪೇಪರ್ 2, ಪೇಪರ್ 3. ಸೊ 3 ಪೇಪರ್ಸನ್ನು ಕೂಡ ಹೊಂದಿರ್ತದೆ ಸ್ನೇಹಿತರೆ. ಸೊ ಇದರಲ್ಲಿ ಪೇಪರ್ 1 ಅನ್ನೋದು ಒಂದು ಟ್ರೇಡ್ ಟೆಸ್ಟ್. ಸೊ ಅದು ಕಾಮನ್ ಆಗಿ ಎಲ್ಲರಿಗೂ ಇರುತ್ತೆ. ಆ ಪೇಪರ್ ನೀವು ಪಾಸ್ ಆದರೆ ಮಾತ್ರ ನಿಮ್ಮದು 2ನೇ ಮತ್ತು 3ನೇ ಪೇಪರನ್ನು ಕೂಡ ಚೆಕ್ ಮಾಡ್ತಾರೆ ಸ್ನೇಹಿತರೆ. ಸೊ ನೀವು ಏನಾದರೂ ಈ ಟ್ರೇಡ್ ಟೆಸ್ಟ್ ಅಂಥೇಳಿ ಸೊ ಅವರು ಒಂದು ಇಂತಿಷ್ಟು ಮಾರ್ಕ್ಸ್ ಅಂಥೇಳಿ ಸೊ ಅವರು ಫಿಕ್ಸ್ ಮಾಡ್ತಾರೆ. ಸೊ ಆ ಒಂದು ಮಾರ್ಕ್ಸನ್ನು ನಾವು ಎಲಿಜಿಬಲ್ ಆದ್ರೆ ಮಾತ್ರ ಪೇಪರ್ 2, ಪೇಪರ್ 3 ನಾವು ಪೇಪರ್ ಬರೆದಿರೋವಂಥದ್ದು ಚೆಕ್ ಮಾಡ್ತಾರೆ. ಸೊ ಇಲ್ಲಂತಂದರೆ ಟ್ರೇಡ್ ಟೆಸ್ಟ್ನಲ್ಲೇ ನಾವು ಕ್ವಾಲಿಫೈ ಆಗಲ್ಲ ಸ್ನೇಹಿತರೆ. ಈ ನೋಡಿರಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ಥರ ಇರುತ್ತಂದರೆ ಸೊ ಇದು ಇಂಗ್ಲೀಷ್ ಮತ್ತು ಹಿಂದಿ ಈ ಲ್ಯಾಂಗ್ವೇಜಲ್ಲಿ ಮಾತ್ರ ಇರುತ್ತೆ ಸ್ನೇಹಿತರೆ. ಸೊ ಅದೇ ಥರ ನೋಡಿರಿ ಸೊ ಯಾವ ಪೇಪರ್ ಎಷ್ಟು ಅವರ್ಸ್ ಇರುತ್ತೆ, ಏನು ಸಬ್ಜೆಕ್ಟ್ ಇರುತ್ತೆ ಅನ್ನೋದು ಕೂಡ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾವು ಇಲ್ಲಿ ನೋಡೋಣ ಸ್ನೇಹಿತರೆ. ನೋಡಿರಿ ಈ ಪೇಪರ್ 1, ಸೊ ಪೇಪರ್ 1 ಅನ್ನೋದು ಈ ಒಂದು ಮೆಂಟಲ್ ಎಬಿಲಿಟಿ ಟೆಸ್ಟ್ಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ನೋಡಿರಿ ಒಟ್ಟು 50 ಕ್ವಶನ್ಸ್ಗಳನ್ನು ಇರ್ತದೆ. ಸೊ ಪ್ರತಿಯೊಂದು ಕ್ವಶನಿಗೆ ನೋಡಿರಿ 2 ಮಾರ್ಕ್ಸ್ ಇರ್ತದೆ. ಸೊ ಹಾಗಾಗಿ ಒಟ್ಟು 100 ಮಾರ್ಕ್ಸ್ನ ಈ ಒಂದು ಕ್ವಶನ್ ಪೇಪರ್ ಇರುತ್ತೆ. ಸೊ ಇದಕ್ಕೆ ನೋಡಿರಿ ಯಾವುದೇ ಥರದ ಒಂದು ನೆಗೆಟಿವ್ ಮಾರ್ಕ್ಸನ್ನು ಕೂಡ ಇರೋದಿಲ್ಲ. ಸೊ ಅದು ಪೇಪರ್ 1. ಸೊ ಪೇಪರ್ 1ಗೆ ಯಾವುದೇ ಥರದ ಒಂದು ನೆಗೆಟಿವ್ ಮಾರ್ಕ್ಸನ್ನು ಕೂಡ ಇರೋದಿಲ್ಲ ಸ್ನೇಹಿತರೆ. ಈ ಒಂದು ಎಕ್ಸಾಮ್ ನೋಡಿರಿ 1 ತಾಸಿನ ಎಕ್ಸಾಮ್ ಇರ್ತದೆ. ಸೊ ಪೇಪರ್ 1 ಮೆಂಟಲ್ ಎಬಿಲಿಟಿ ಟೆಸ್ಟ್ ಇರುತ್ತೆ, 1 ತಾಸಿನ ಎಕ್ಸಾಮ್ ಇರುತ್ತೆ. ಸೊ 50 ಕ್ವಶನ್ಸನ್ನು ಇರುತ್ತೆ. ಸೊ ಪ್ರತಿಯೊಂದು ಕ್ವಶನ್ಸ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲಾಗಿ 100 ಮಾರ್ಕ್ಸಿಂದ ಈ ಒಂದು ಕ್ವಶನ್ ಪೇಪರ್ ಇರುತ್ತೆ. ಸೊ ಇದಕ್ಕೆ ನೆಗೆಟಿವ್ ಮಾರ್ಕ್ಸನ್ನು ಯಾವುದೇ ಥರದ ಇರೋದಿಲ್ಲ. ಸೊ ಇದು ಯಾವ ಥರ ಪ್ಯಾಟರ್ನ್ ಇರುತ್ತೆ ಅಂದರೆ MCQ ಪ್ಯಾಟರ್ನಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ಪೇಪರ್ ಫಸ್ಟ್ಗೆ ಸಂಬಂಧಪಟ್ಟಂತಹ ಈ ವಿಷಯ. ಸೊ ಮತ್ತು ನೆಕ್ಸ್ಟ್ ಪೇಪರ್ 2 ನೋಡಿರಿ. ಸೊ ಈ ಪೇಪರ್ 2 ಅನ್ನೋದು ಒಂದು 30 ನಿಮಿಷದ ಈ ಒಂದು ಟೆಸ್ಟ್ ಇರುತ್ತೆ. ಸೊ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಸೊ ಇಲ್ಲಿ ನೋಡಿರಿ ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಸೊ 25 ಮಾರ್ಕ್ಸಿಂದ ಇರುತ್ತೆ. ಸೊ 1 ಕ್ವಶನ್ಸ್ಗೆ 3 ಮಾರ್ಕ್ಸ್ ಇರುತ್ತೆ. ಸೊ 25 ಕ್ವಶನ್ಗೆ 75 ಮಾರ್ಕ್ಸನ್ನು ಕೂಡ ಇರುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ನೋಡಿರಿ ನೆಗೆಟಿವ್ ಮಾರ್ಕ್ಸನ್ನು ಇರುತ್ತದೆ. ಸೊ ಎವ್ರಿ ರಾಂಗ್ ಕ್ವಶನ್ಸ್ಗೆ 1 ಮಾರ್ಕ್ಸನ್ನು ಕೂಡ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ಆ ಮಾರ್ಕ್ಸನ್ನು ನೀವು ತೊಗೊಂಡಿರುವಂಥ ಮಾರ್ಕ್ಸ್ನಲ್ಲಿ ಕಟ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದು ಒಟ್ಟು 150 ಮಾರ್ಕ್ಸ್ನ ಒಂದು ಸೆಕೆಂಡ್ ಪೇಪರ್ ಅನ್ನು ಹೊಂದಿರುತ್ತೆ. ಸೊ ಇದಕ್ಕೆ ನಿಮ್ಗೆ ಇರೋದು ಕೇವಲ 30 ನಿಮಿಷಗಳ ಕಾಲ ಟೈಮ್ ಅಷ್ಟೇ ಸ್ನೇಹಿತರೆ. ಸೊ ಅದಾದಮೇಲೆ ನೋಡಿರಿ ಪೇಪರ್ 3. ಸೊ ಈ ಪೇಪರ್ 3 ಅನ್ನೋದು ನೋಡಿರಿ ಇದು 1.5 ತಾಸಿನ ಎಕ್ಸಾಮ್ ಇರುತ್ತೆ. ಸೊ 90 ನಿಮಿಷಗಳ ಕಾಲ ಈ ಒಂದು ಎಕ್ಸಾಮನ್ನು ಇರುತ್ತೆ ಸ್ನೇಹಿತರೆ. ಸೊ ಇದು ಯಾವ ಥರ ಇರುತ್ತೆ ಅಂತಂದ್ರೆ ನೋಡಿರಿ ಸೊ ಒಟ್ಟು 100 ಕ್ವಶನ್ಸನ್ನು ಹೊಂದಿರುತ್ತೆ ಸ್ನೇಹಿತರೆ. ಸೊ ಪ್ರತಿಯೊಂದು ಕ್ವಶನ್ಸ್ಗೆ 3 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ಒಟ್ಟು 300 ಮಾರ್ಕ್ಸ್ನ ಈ ಒಂದು ಎಕ್ಸಾಮನ್ನು ಇರುತ್ತೆ. ಸೊ ಪೇಪರ್ 3 300 ಮಾರ್ಕ್ಸಿನ ಒಂದು ಎಕ್ಸಾಮನ್ನು ಇರುತ್ತೆ. ಸೊ ಇದಕ್ಕೂ ಕೂಡ 1 ನೆಗೆಟಿವ್ ಮಾರ್ಕ್ಸನ್ನು ಇರುತ್ತೆ ಸ್ನೇಹಿತರೆ. ನೀವು 1 ಕ್ವಶನ್ಸ್ ರಾಂಗ್ ಮಾಡಿದ್ರೆ 1 ನೆಗೆಟಿವ್ ಮಾರ್ಕ್ಸನ್ನು ಕೂಡ ಇರುತ್ತೆ ಸ್ನೇಹಿತರೆ. ಓಕೆ, ಈ ಪೇಪರ್ 3 ಅನ್ನೋದು ಕೂಡ ಇದಕ್ಕೂ ಕೂಡ ನೆಗೆಟಿವ್ ಮಾರ್ಕ್ಸನ್ನು ಕೂಡ ಇರುತ್ತೆ ಸ್ನೇಹಿತರೆ. ಆದರೆ ಈ ಪೇಪರ್ 3 ಯಾವ ವಿಷಯದ ಮೇಲೆ ಇರುತ್ತಪ್ಪ ಅಂತಂದರೆ ಸೊ ನೋಡಿರಿ ನೀವು ಅಪ್ಲಿಕೇಶನ್ ಹಾಕುವಾಗ ಏನು BSc ಮೇಲೆ ಹಾಕಿರ್ತೀರೋ ಸೊ ಅಥವಾ ಡಿಪ್ಲೊಮಾ ಮೇಲೆ ಹಾಕಿರ್ತೀರೋ, ಇಂಜಿನಿಯರಿಂಗ್ ಮೇಲೆ ಹಾಕಿರ್ತೀರೋ, ಫಿಸಿಕ್ಸ್ ಮೇಲೆ ಹಾಕಿರ್ತೀರೋ, ನೀವು ಯಾವುದೇ ಒಂದು ನಿಮ್ಮ ವಿಷಯದ ಮೇಲೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಎಕ್ಸಾಮನ್ನು ಕೂಡ ಇರುತ್ತೆ ಸ್ನೇಹಿತರೆ. ಸೊ ನಿಮ್ಗೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಹುದ್ದೆಗೆ ಸಂಬಂಧಪಟ್ಟಂತಹ ವಿಷಯವಾರುಗಳ ಮೇಲೆ ಈ ಒಂದು ಎಕ್ಸಾಮನ್ನು ನಡೆಸ್ತಾರೆ. ಪೇಪರ್ 3ಗೆ ಸಂಬಂಧಪಟ್ಟಂತಹ ಈ ಒಂದು ವಿಷಯ. ಸೊ ಹಾಗಾಗಿ ಯಾರೆಲ್ಲ ನಿಮ್ಮ ವಿಷಯಗಳ ಮೇಲೆ ಹಾಕಿರ್ತಿರಲ್ಲ ಸೊ ಆ ಒಂದು ವಿಷಯಕ್ಕೆ ತುಂಬ ಒತ್ತು ಕೊಟ್ಟು ಓದಬೇಕು ಸ್ನೇಹಿತರೆ. ಸೊ ಯಾಕಂದರೆ ನಿಮ್ಮ ವಿಷಯದ ಮೇಲೇ ಮಾತ್ರ ಈ ಒಂದು ಎಕ್ಸಾಮ್ ಇರುತ್ತೆ. ಸೊ ಹಾಗಾಗಿ ಯಾವ ಸಬ್ಜೆಕ್ಟ್ ಮೇಲೆ ನೀವು ಅಪ್ಲೈ ಮಾಡ್ತಾ ಇರೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಅಪ್ಲೈ ಮಾಡ್ಬೇಕನ್ನೋದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಡಿಯೋ ಬೇಕಾದರೆ ಫಾಸ್ಟ್ ಮಾಡಿ ಓದ್ತಕ್ಕದ್ದು. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಒಂದು ನೋಟಿಫಿಕೇಷನ್ ಲಿಂಕನ್ನು ಕೂಡ ಹಾಕಿರ್ತೇನೆ ಮತ್ತು ಅಪ್ಲೈ ಲಿಂಕನ್ನು ಕೂಡ ಹಾಕಿರ್ತೇನೆ ಸ್ನೇಹಿತರೆ. ಸೊ ಆದಷ್ಟು ನೋಟಿಫಿಕೇಷನ್ನ ಒಂದು ಸಲ ಕ್ಲಾರಿಫಿಕೇಷನ್ ಆಗಿ ಓದಿ ಆಮೇಲೆ ಅಪ್ಲೈ ಮಾಡಿ ಸ್ನೇಹಿತರೆ. ಸೊ ಅಪ್ಲಿಕೇಶನ್ ಫೀ ನೋಡಿರಿ. ಸೊ ಕೊನೆಯದಾಗಿ ಅಪ್ಲಿಕೇಶನ್ ಫೀ ಯಾವೆಲ್ಲ ಅಭ್ಯರ್ಥಿಗಳು ಎಷ್ಟಿವೆ ಅನ್ನೋದು SC ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ಥರದ ಒಂದು ಅರ್ಜಿ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ. ಸೊ ಅದಕ್ಕೆ ಹೊರತುಪಡಿಸಿ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಈ ಒಂದು ಅರ್ಜಿ ಶುಲ್ಕ ಇರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಅನ್ನೋದು ಈ ಒಂದು ಬೆಂಗಳೂರಿನಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ ಸೊ ಆದಷ್ಟು ಬೇಗ
ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಈ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.